ವೆಲ್ಕಮ್ ಬ್ಯಾಕ್ ಅಗೇನ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಇಲ್ಲಿ ಭಾನುವಾರ ಮಧ್ಯಾಹ್ನ 1 ಗಂಟೆ ಆಗ್ತಾ ಇದೆ. ಇವತ್ತು ನಿಮ್ಮೆಲ್ಲರಿಗೋಸ್ಕರ ಅಂತ ಫ್ರೆಶ್ ವಿಡಿಯೋ ತಗೊಂಡು ಬಂದಿದ್ದೀನಿ. ನೀವೆಲ್ಲರೂ ಈ ವಿಡಿಯೋ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಕಮ್ಯುನಿಟಿ ಗಾರ್ಡನ್ ಬಗ್ಗೆ ಅಪ್ಡೇಟ್ ಕೊಡಿ, ಹಾಗೆ ಏನೆಲ್ಲ ಡೆವಲಪ್ ಮಾಡಿದೀವಿ ಅಂತ ಎಷ್ಟೊಂದು ಜನಕ್ಕೆ ಕ್ವಶನ್ ಇದೆ. ಇವತ್ತು ನಿಮ್ಮೆಲ್ಲರನ್ನೂ ನಾನು ಗಾರ್ಡನ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾವು ನರ್ಸರಿಗೆ ಹೋಗೋಣ. ಇಲ್ಲಿ ಹೋಮ್ ಡಿಪೋ ಅಂತ ಒಂದು ಶಾಪ್ ಇದೆ. ಅಲ್ಲಿ ಮನೆ ಕಟ್ಟೋದಕ್ಕೆ ಏನೆಲ್ಲ ಬೇಕೋ ಎಲ್ಲ ವಸ್ತುನು ಸಿಗುತ್ತೆ, ಹಾಗೆ ಅದ್ರ ಜೊತೆ ನರ್ಸರಿ ಕೂಡ ಇದೆ. ಇಲ್ಲಿ ಸಮ್ಮರ್ ಬಂದು ಗಾರ್ಡನಿಂಗ್ ಕೆಲಸ ಎಲ್ಲ ಮಾಡ್ತಾರೆ ಅಂತಂದ್ರೆ ತುಂಬಾ ಜನ ಹೋಮ್ ಡಿಪೋದಲ್ಲೇನೆ ಹೋಗಿ ತಗೊಳ್ತಾರೆ. ಪ್ಲಾಂಟ್ಸ್ ಆಗಿರ್ಬೋದು, ಫ್ಲವರ್ಸ್ ಪ್ಲಾಂಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಜೊತೆಗೆ ಪಾಟ್ಸು, ಏನೆಲ್ಲ ಗಾರ್ಡನಿಂಗ್ ಬೇಕೋ ಎಲ್ಲಾನು ಪ್ರತಿಯೊಂದು ವಸ್ತುನು ಅಲ್ಲಿ ಸಿಗುತ್ತೆ. ಅಲ್ಲಿಗೆ ಹೋಗಿ ನಾವು ಪ್ಲಾಂಟ್ಸ್ ತಗೊಂಡು ಆಮೇಲೆ ನಾವು ಕಮ್ಯುನಿಟಿ ಗಾರ್ಡನ್ ಹತ್ರ ಹೋಗೋಣ. ಕಮ್ಯುನಿಟಿ ಗಾರ್ಡನ್ ಅಂದ್ರೆ ಏನು, ಹೇಗೆ ವರ್ಕ್ ಆಗುತ್ತೆ, ಏನೆಲ್ಲ ಫೆಸಿಲಿಟಿ ಇರುತ್ತೆ, ಅಲ್ಲಿ ಯಾವ ತರ ಇರುತ್ತೆ ಅಂತ ನೀವು ಫುಲ್ ಡೀಟೇಲ್ ತಿಳ್ಕೊಬೇಕು ಅಂತಂದ್ರೆ ನೀವು ಹಳೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನಾನು ಮೇಲ್ಗಡೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದರಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ ಹೇಳಿದ್ದೀನಿ. ನಿಮ್ಮೆಲ್ಲರಿಗೂ ಆ ವಿಡಿಯೋ ಇಷ್ಟ ಆಗುತ್ತೆ, ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಹಾಗೆ ಇಲ್ಲಿ ಮನೆ ಹೊರಗಡೆ ಸ್ವಲ್ಪ ಪಾಟ್ಸ್ ಇದೆ. ಇದಕ್ಕೆ ನಾನು ಹೂವಿನ ಗಿಡಗಳು ಹಾಕಿದ್ದೆ ಹೋದ್ಸಲ. ಈ ಸಲನೂ ಅಷ್ಟೇ ಕೆಲವೊಂದು ಚೆನ್ನಾಗಿರೋ ಹೂವಿನ ಗಿಡ ತೊಗೊಂಡ್ಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. Oh yeah. ಬರ್ತಾನೆ ಅಲ್ಲಿ ಫ್ಲವರ್ ಪಾಟ್ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಎಷ್ಟೊಂದು ಥರ ಪ್ಲಾಂಟ್ಸ್ ಇದೆ. ಹಾಗೆ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಇಲ್ಲಿ ಕಿತ್ಲೆ ಹಣ್ಣಿಂದು ಮರ ಇದೆ, ಹಾಗೆ ಇಲ್ಲಿ ನಿಂಬೆ ಹಣ್ಣಿಂದು ಮರ ಇದೆ. ಸೊ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಇಲ್ಲಿ ಎಷ್ಟೊಂದು ಥರ ಫ್ಲವರ್ಸ್ ಇದೆ, ಡಿಫ್ರೆಂಟ್ ಆಗಿದೆ ಫುಲ್ ಎಲ್ಲ. ರಿಯೋ ಟ್ರೀ ಅಂತ ಇದೆ, ಅಲ್ಲಿ ಹ್ಯಾಂಗಿಂಗ್ ಪಾಟ್ಸ್ ಇದೆ, ಎಲ್ಲ ಇದೆ. ಸೊ ಇದು ಎಷ್ಟೊಂದಿದೆ, ಬನ್ನಿ ತೋರಿಸ್ತೀನಿ. ಸೊ ನಾವು ನೋಡ್ತಾ ಇರೋದು ಟೊಮೊಟೊ ಗಿಡ. ಇಲ್ಲಿ ನೋಡಿದ್ರೆ ಫುಲ್ ಎಲ್ಲ ಟೊಮೊಟೊ ಸಸಿಗಳಿದೆ. ಚಿಕ್ಕದು ಬೇಕಿದ್ರೂ ಇದೆ, ದೊಡ್ಡದು ಬೇಕಿದ್ರೂ ಇಟ್ಟಿದ್ದಾರೆ. ಸೊ ನೋಡಿ, ಇದು ಆಲ್ಮೋಸ್ಟ್ ಎಷ್ಟು ಎತ್ತರ ಬೆಳೆದಿದೆ ಆಲ್ರೆಡಿ. ಇದಕ್ಕೆ ಆಲ್ರೆಡಿ ಕೇಜೆಲ್ಲ ಹಾಕಿ ಇಟ್ಟಿದ್ದಾರೆ, ಈ ಥರ ಸೇಫ್ಟಿ ಮಾಡಿ. ಫುಲ್ ಎಲ್ಲ ಎಷ್ಟೊಂದಿದೆ. ನಮಗೆ ಯಾವ್ದು ಬೇಕೋ ಅದನ್ನು ಪಿಕ್ ಮಾಡೋಣ.
ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಹೂವಿನ ಗಿಡ ಎಲ್ಲ ಅಂತ. ಪ್ರಿಯಾ ಎಲ್ಲ ಇಲ್ಲಿರೋ ಪ್ಲಾಂಟ್ಸ್ನೆಲ್ಲ ತೋರಿಸಿದ್ಲು ಅಂತ ಅನ್ಸುತ್ತೆ. ಸೊ ಎಷ್ಟೊಂದು ಥರ ವೆರೈಟಿ ಇದ್ದಾವೆ ಇಲ್ಲಿ. ಇಲ್ಲೂ ಕೆಲವೊಂದು ನಾವು ಉಪಯೋಗಿಸೋಂಥ ವೆಜಿಟೇಬಲ್ಸು ಫ್ರೂಟ್ಸು ಇದ್ದಾವೆ, ಮತ್ತು ಕೆಲವೊಂದು ನಾವು ಅಷ್ಟು ಉಪಯೋಗಿಸಲ್ಲ ಆ ಥರದವು ಇದ್ದಾವೆ. ಬಟ್ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ನಾವು ಯಾವುದನ್ನು ಉಪಯೋಗಿಸ್ತೀವೋ ಅವನ್ನ ಮಾತ್ರ ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಏಕೆಂದರೆ ಜಾಗನೂ ಸ್ವಲ್ಪ ಲಿಮಿಟೆಡ್ ಆಗಿ ಇರೋದ್ರಿಂದ ಅಷ್ಟರಲ್ಲೇ ಬೆಳಿಬೇಕಲ್ವ. ಸೊ ಅದರಿಂದ ಯಾವ್ಯಾವುದನ್ನು ಹಾಕಬೇಕು ಅಂತ ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸೌತೆಕಾಯಿ ಇದು, ಮೆಣಸಿನ್ಕಾಯಿ ಗಿಡ ಎಷ್ಟು ತೊಗೊಂಡೋಣ. ಒಂದು ಸಸಿಗೆ $4 ಇದೆ. ಅಂದರೆ $4 ಅಂದರೆ ಆಲ್ಮೋಸ್ಟ್ ಒಂದು 200-250 ರೂಪಾಯಿ ಏನೋ ಆಗುತ್ತೆ. ಸೊ ಆ ಥರದ್ದು 2 ತೊಗೊತಾ ಇದ್ದೀನಿ. ಆಲ್ರೆಡಿ ಇಲ್ಲಿ ಸ್ಟ್ರಾಬೆರಿ ಗಿಡ ಬಂದು ಈ ಥರ ಫ್ಲವರ್ ಎಲ್ಲ ಬಿಟ್ಟಿದೆ. ಸೊ ಇದನ್ನು ಒಂದು ತೊಗೊತೀನಿ, ನೋಡೋಣ, ಟ್ರೈ ಮಾಡ್ತೀವಿ. ಕೆಲವನ್ನ ಸೀಡ್ಸ್ ತೊಗೊತೀವಿ, ಇನ್ನು ಕೆಲವು ಆಲ್ರೆಡಿ ಗಿಡ ಆಗಿರೋದನ್ನ ತೊಗೊತೀವಿ. ಇವಾಗ ಕೆಲವೊಂದು ಈ ಟೈಮಲ್ಲಿ ಹಾಕಿದರೆ ಬೆಳೆಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆ ಥರದನ್ನೆಲ್ಲ ಗಿಡಗಳು ತೊಗೊತಾ ಇದ್ದೀವಿ. ನಮಗೆ ತುಂಬಾ ಡಿಫಿಕಲ್ಟ್ ಆಗಿದ್ದು ಅಂತಂದರೆ ಟೊಮೊಟೊ ಸಸಿ ಲಾಸ್ಟ್ ಟೈಮ್ ಹಾಕಿದಾಗ ತುಂಬಾ ಟೈಮ್ ತೊಗೊಂತು ಬೆಳೆಯೋದಕ್ಕೆ. ಸೊ ಹಾಗಾಗಿ ಇವಾಗ ಟೊಮೊಟೊ ಗಿಡ ಆಗಿರೋದನ್ನ ತೊಗೊತಾ ಇದ್ದೀವಿ. ಇದಾದರೆ ಬೇಗನೆ ಬೆಳೆಯುತ್ತೆ. ಸೀಡ್ಸ್ ತೊಗೊಳೋದಕ್ಕೆ ಬಂದಿದ್ದೀವಿ. ಇದರಲ್ಲಿ ಎಷ್ಟೊಂದು ಥರ ವೆರೈಟೀಸ್ ಆಫ್ ಸೀಡ್ಸ್ ಇದೆ. ಇದರಲ್ಲಿ ಬೆಸ್ಟಾಗಿ ಚೂಸ್ ಮಾಡ್ಕೋಬೋದು ನಮ್ಗೆ ಯಾವ್ದು ಬೇಕೋ ಅದು. ಹಾಗೆ ಇಲ್ಲಿ ಹೂಗಳ ಸೀಡ್ಸ್ ಕೂಡ ಇದೆ. ಇದು ತುಂಬಾ ಚೆನ್ನಾಗಿರುತ್ತೆ ಈ ಸೀಡ್ಸ್ ಎಲ್ಲ. ಹೇಗಿರುತ್ತೋ ಪಾಕೆಟ್ ಮೇಲೆ ಅದೇ ಥರನೇ ಬರುತ್ತೆ ಇದು. ನಾವು ನೋಡಿದ್ದೀವಿ ಕೂಡ. ಬೀನ್ಸ್ ಮತ್ತು ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕೂಡ ಹಾಕೋಬೋದು. ಇಲ್ಲಿ ಯೂಶ್ವಲಿ ಸೀಡ್ಸ್ ತೊಗೊತೀವಿ ಅಂತಂದರೆ ಈ ಪಾಕೆಟ್ಸು ಸ್ವಲ್ಪ ಕಡಿಮೆನೇ ಇರುತ್ತೆ. ಅಂದರೆ $1, $2, $3 ಮ್ಯಾಕ್ಸ್ ಇರುತ್ತೆ ಅಷ್ಟೇ. ಪ್ಲ್ಯಾಂಟ್ಸ್ ತೊಗೊತೀವಿ ಅಂತಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಅದನ್ನೆಲ್ಲನೂ ಟೇಕ್ ಕೇರ್ ಮಾಡಿ ಆಲ್ರೆಡಿ ಬೆಳೆಸಿರ್ತಾರಲ್ವ. ಬೆಂಡೆಕಾಯಿ ಸೀಡ್ಸ್ ತೊಗೊತೀನಿ. ನೆಕ್ಸ್ಟು ಕೊತ್ತಂಬರಿ ಬೀಜ ಇದೆ, ಇದನ್ನು ತೊಗೊತೀನಿ. ಊರ ಕಡೆ ಎಲ್ಲ ಆದರೆ ಮನೆಯಲ್ಲೇ ಇರುತ್ತೆ, ಎಷ್ಟೊಂದು ಹಾಕ್ಬೋದು. ಇವಾಗ ನನ್ನ ಹತ್ರ ಇಲ್ಲ, ಹಾಗಾಗಿ ಇದನ್ನು ಪಾಕೆಟ್ ತೊಗೊತಾ ಇದ್ದೀನಿ. ಸೊ ಬೀನ್ಸ್, ಇದು ಶಾರ್ಟ್ ಕ್ಯಾರೆಟ್, ಇದು ಸೀಡ್ಸ್ ತೊಗೊತಾ ಇದ್ದೀನಿ. ನೆಕ್ಸ್ಟು ಸ್ಪಿನಾಚ್. ಸೊ ಇದನ್ನು ತೊಗೊತಾ ಇದ್ದೀನಿ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ.
ಸೊ ಇಷ್ಟು ನಾವು ಶಾಪಿಂಗ್ ಮಾಡಿದ್ದಕ್ಕೆ ಬಿಲ್ ಬಂದು $48 ಆಗಿದೆ. ಬನ್ನಿ ಇವಾಗ ಕಮ್ಯುನಿಟಿ ಗಾರ್ಡನ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದ 20 ಮಿನಿಟ್ಸ್ ಇದೆ. ಇವಾಗ ನಾವು ಗಾರ್ಡನ್ ಹತ್ರ ಬಂದ್ವಿ. ಸೊ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಆ್ಯಕ್ಚುಲಿ ತುಂಬ ನೀಟಾಗಿ ಒಂದು ಗಿಡಗಳು ಬೆಳೆದಿತ್ತು. ಸೊ ಆ್ಯಕ್ಚುಲಿ ನಾವು ಇದೇನು ಅಂತ ನಮಗೂ ಗೊತ್ತಾಗಲಿಲ್ಲ ಬಂದಿದ ತಕ್ಷಣ. ಬಟ್ ನಾನು ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಬಂದು ಆಲೂಗೆಡ್ಡೆಗಳ್ನ ಸ್ವಲ್ಪ ಮೊಳಕೆ ಬಂದಿರೋ ಆಲೂಗೆಡ್ಡೆಗಳ್ನೆಲ್ಲ ಇದು ಮಾಡಿ ಗುಂಡಿ ಮಾಡಿ ಇದು ಮಾಡಿದ್ದೆ, ಪ್ಲಾಂಟ್ ಮಾಡಿದ್ದೆ. ಸೊ ಅದು ನೋಡಿದ್ರೆ ಎಷ್ಟೊಂದು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಸೊ ನೋಡೋದಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ನಮಗೂ ಆ್ಯಕ್ಚುಲಿ ಆಲೂಗೆಡ್ಡೆ ಗಿಡ ಯಾವ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಇವಾಗ ತಾನೇ ಗೂಗಲ್ ಸರ್ಚ್ ಮಾಡಿ ನೋಡಿದೆ ಯಾವ ಥರ ಇರುತ್ತೆ ಅಂತ. ಸೊ ಇದೆ ಆಲೂಗೆಡ್ಡೆ ಗಿಡ. ಆ್ಯಂಡ್ ಆಲ್ಸೋ ಅದ್ರ ಜೊತೆ ಈ ಸೈಡಲ್ಲಿ ಕಡಲೆ ಬರುತ್ತಲ್ಲ ಅದನ್ನು ಹಾಕಿದ್ವಿ. ಸೊ ಆ ಕಡಲೆನೂ ಸಣ್ಣ ಸಣ್ಣದಾಗಿ ಬೆಳ್ಕೊಂಡಿದೆ, ಸ್ವಲ್ಪನೇ ಸಸಿಗಳು ಉಟ್ಕೊಂಡಿದ್ದಾವೆ. ಬಟ್ ಅದು ನಾವು ನೀರು ಸ್ವಲ್ಪ ಚೆನ್ನಾಗಿ ಹಾಕಿಲ್ಲ, ಅದಕ್ಕೆ ಎಲ್ಲಾನು ಬೆಳ್ಕೊಂಡಿಲ್ಲ. ಬಟ್ ಇಷ್ಟೊಂದು ಸ್ವಲ್ಪ ಬೆಳ್ಕೊಂಡಿದೆ. ಬೀಡೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಹೊಸ್ದಾಗಿ ತಂದಿರೋ ಗಿಡಗಳನ್ನೆಲ್ಲ ಹಾಕಬೇಕು. ಬನ್ನಿ ಇಬ್ರು ಸೇರಿ ಎಲ್ಲ ಕೆಲಸನೂ ಮುಗಿಸ್ಕೊಳ್ತೀವಿ. ನೀವು ಕೂಡ ಎಂಜಾಯ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಆಲೂಗೆಡ್ಡೆ ತುಂಬಾ ಚೆನ್ನಾಗಿ ಬಂದಿದೆ. ಚಂದು ಅರ್ಜೆಂಟಲ್ಲಿ ಬಂದು ಅವ್ರು ಒಬ್ಬರೇ ಬಂದು ಹಾಕಿ ಬಂದಿದ್ದು ಅವತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದು ವೀಡೆಲ್ಲೂ ಬೇರಿಂದ ಫುಲ್ಲು ತೆಗಿಬೇಕು, ಇಲ್ಲಾಂದರೆ ಮತ್ತೆ ಹುಡ್ತವೆ ಅಂತ ಹೇಳ್ತಾರೆ. ನಾವೆಲ್ಲನೂ ಕ್ಲೀನ್ ಮಾಡಿ ಹೋಗಿದ್ವಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ನಾವು ಆಲ್ಮೋಸ್ಟ್ ಇವಾಗ 2 ತಿಂಗಳು ಆಲ್ಮೋಸ್ಟ್ ಗ್ಯಾಪ್ ಕೊಟ್ಟಿರೋದಕ್ಕೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಇವಾಗ ಮತ್ತೆ ನಾವು ಹೊಸದಾಗೆಲ್ಲ ಕ್ಲೀನ್ ಮಾಡಿ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಬೇಕು. ಸೊ ನೋಡಿ, ಒಂದು ಗಾಡಿ ಅಷ್ಟು ಕಳೆ ಇತ್ತು. ಸೊ ನೋಡೋದಕ್ಕೆ ಸ್ವಲ್ಪನೇ ಇದೆ ಅಂತ ಕಾಣಿಸ್ತಾ ಇತ್ತು. ಇದೆಲ್ಲ ಆ್ಯಕ್ಚುಲಿ ಮುಳ್ಳಿನ ಗಿಡಗಳೆಲ್ಲ ಎಷ್ಟು ಬೇಗ ಬೆಳ್ಕೊಂಡಿದೆ. ನಾನು ಲಾಸ್ಟ್ ಟೈಮ್ 1 ಮಂತ್ ಮುಂಚೆ ಬಂದಾಗ ಇದೆಲ್ಲ ಇರಲಿಲ್ಲ.
ಬಟ್ ನೋಡಿದ್ರೆ ತುಂಬಾನೇ ಎಲ್ಲ ಬೇರೆಲ್ಲ ಬಿಟ್ಟು ತುಂಬ ದೊಡ್ಡ ಗಿಡಗಳಾಗಿ ಬೆಳ್ಕೊಂಡ್ಬಿಟ್ಟಿತ್ತು. ಸೊ ಎಲ್ಲನೂ ನೀಟಾಗಿ ಕಿತ್ತಿದ್ದಕ್ಕೆ ಒಂದು ಗಾಡಿ ಅಷ್ಟಾಗಿದೆ. ಸೊ ಫಸ್ಟ್ ಸ್ಟೆಪ್ ಮುಗ್ದಿದೆ ಇವತ್ತಿಗೆ. ಇದನ್ನು ಡಂಪ್ ಮಾಡಿ ಬರ್ತೀನಿ. ಇವಾಗೆಲ್ಲ ಸ್ವಲ್ಪ ಸೈಟೆಲ್ಲ ಕ್ಲೀನ್ ಮಾಡಿದ್ದೀವಿ. ಇದನ್ನು ನೀವು ನೋಡಿದರೆ ನಾವು ಇಲ್ಲಿ ಸೈಡಲ್ಲೆಲ್ಲ ಬೆಳೆದಿತ್ತು, ಇದನ್ನು ಬಿಟ್ಟಿಲ್ಲ, ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿದ್ವಿ. ಸೊ ಇವಾಗ ನೆಕ್ಸ್ಟು ಏನು ಮಾಡಬೇಕು ಅಂದರೆ, ನಾವು ಅಲ್ಲಿ ಕಡಲೆ ಗಿಡ ಇದೆಯಲ್ಲ ಅದನ್ನು ಅಲ್ಲಿ ಎಷ್ಟೊಂದು ಜಾಗದಲ್ಲಿ ಬೆಳೆದಿದೆ, ಸ್ವಲ್ಪನೇ ಬೆಳೆದಿದೆ. ಸೊ ಅದನ್ನೆಲ್ಲ ಒಂದು ಸೈಡಿಗೆ ಮೂವ್ ಮಾಡೋಣ ಅಂತ ಇದು ಮಾಡಿದ್ದೀವಿ. ಸೊ ಈ ಕಡೆ ಸೈಡಲ್ಲಿರೋದನ್ನು ಕಿತ್ತಿ ಆ ಸೈಡ್ಗೆ ಹಾಕಿ ಸ್ವಲ್ಪನೇ ಜಾಗದಲ್ಲಿ ಬೆಳೆಯೋ ಥರ. ಇನ್ನು ಮಿಕ್ಕಿದ ಜಾಗದಲ್ಲಿ ಸ್ವಲ್ಪ ಸೀಡ್ಸ್ನೆಲ್ಲನೂ ಒಂದು ಸೈಡಲ್ಲಿ ಹಾಕ್ಕೊಂಡು, ಸೀಡ್ಸ್ನೆಲ್ಲನೂ ಈ ಸೈಡಲ್ಲಿ ಹಾಕ್ಕೊಂಡು, ನೆಕ್ಸ್ಟು ಇನ್ನು ಪ್ಲ್ಯಾಂಟ್ಸ್ ಇದ್ದಾವಲ್ಲ ಅವನ್ನೆಲ್ಲ ಸ್ವಲ್ಪ ಈ ಸೈಡಲ್ಲಿ ಬೆಳೆಯೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸ್ವಲ್ಪ ದೊಡ್ಡಕ್ಕೆ ಬೆಳೀತಾವಲ್ಲ ಗಿಡಗಳು, ಅವನ್ನ ನಾವು ಈ ಸೈಡಲ್ಲಿ ಹಾಕಬೇಕು. ಯಾಕೆಂದರೆ ಇಲ್ಲಿ ಹಾಕಿದ್ರೆ ಸೂರ್ಯ ಈ ಕಡೆ ಬರ್ತಾನೆ, ಇಲ್ಲಿ ಸೂರ್ಯನ ಬಿಸಿಲು ಬೀಳಬೇಕಲ್ವ ಗಿಡದ ಮೇಲೆ. ಸೊ ಗಿಡ ದೊಡ್ಡದಾಗ್ಬಿಟ್ರೆ ಹಿಂದೆ ಇರೋ ಗಿಡಗಳಿಗೆ ಬೀಳಲ್ಲ. ಸೊ ಅದೊಂದು ಆ ಥರ ಪ್ಲ್ಯಾನಿಂಗ್ ಮಾಡ್ಕೊಬೇಕು ನಾವು. ಒಂದೇ ಒಂದು ಕಡಲೆ ಕಾಳು ಹಾಕಿದ್ದಿದ್ದು ನಾವು. ಸೊ ಎಷ್ಟು ಚೆನ್ನಾಗಿ ಅದು ಮೊಳಕೆ ಹೊಡೆದು ಬೆಳೆದು ಬಂದಿದೆ ನೋಡಿ, ಗಿಡ ಆಗಿದೆ ಇಷ್ಟು ದೊಡ್ಡದಾಗಿ. ದೊಡ್ಡದಾಗಿ ಬೆಳೀತವೆ ಇಲ್ಲಿ ಟೊಮೆಟೊ ಗಿಡಗಳು. ಸೊ ಹತ್ರ ಹಾಕೋದು ಬೇಡ. ಫಸ್ಟು ಟೊಮೊಟೊ ಗಿಡ ಹಾಕ್ತಾ ಇದ್ದೀವಿ. ಇದು ಗಿಡಗಳು ಜಾಸ್ತಿನೇ ಎತ್ತರ ಆಗುತ್ತೆ, ತುಂಬಾನೇ ಹರಡ್ಕೊಳ್ಳುತ್ತೆ. ಸೊ ಇದಕ್ಕೆ ಜಾಸ್ತಿನೇ ಸ್ಪೇಸ್ ಬಿಟ್ಟು ಹಾಕ್ಬೇಕಾಗುತ್ತೆ. ಸೊ ಇದೇ ರೀತಿ ಎಲ್ಲ ಪ್ಲಾಂಟ್ಸನ್ನು ನಾವು ಗ್ಯಾಪ್ ಕೊಟ್ಬಿಟ್ಟು ಎಲ್ಲ ಕಡೆ ಡಿವೈಡ್ ಮಾಡಿ ಹಾಕ್ಬಿಡ್ತೀವಿ. ಸೊ ಇದು ಸಸಿ ತುಂಬಾ ಎತ್ತರ ಬೆಳೆಯುತ್ತೆ, ಹಾಗಾಗಿ ಇದಕ್ಕೆ ಸೇಫ್ಟಿಗೆ ಈ ತರ ಕೇಜ್ ಹಾಕ್ತಾ ಇದ್ದೀವಿ. ಸಹಸ್ರ ಸಂಚು ಕೂಡ ಇವಾಗ ಬಂದಿದ್ದಾರೆ. ಅವ್ರ ಹತ್ರನೂ ಕೆಲವು ಪ್ಲಾಂಟ್ಸ್ ಇಡ್ಸೋಣ. ಹಲೋ ಮೇಡಮ್, ರೈಟ್ ಟೈಮ್. Really? You're doing YouTube? Yes. Where do I keep my mask? In my car. I just keep it in my... Oh boy! Ube. Whose garden is that? That's someone else. Ooh, looking plants. So Ah! Spider! ಎಲ್ಲಿ? Spider. ಸಾಂಚಿ ಎಲ್ಲಿ ಹೋದ್ರು ಸ್ಪೈಡರ್ ಬಿಡ್ತಾಳೆ. ಓಕೆ ದಸರಾ ಹೋಲ್ಡ್ ಇನ್ 2 hands. ಒಂದು ಸ್ಯಾಟರ್ಡೆ ಸಂಡೇ ಏನು ಪ್ಲಾನ್ ಇಲ್ಲ ಅಂದ್ರೆ ಆರಾಮಾಗಿ ಬರ್ಬೋದು. ಓಕೆ ಹೋಲ್ಡ್ ಅಂಡ್ ಕೀಪ್ ಇಟ್ ಇನ್. ಪಾರ್ಕ್ ಎಷ್ಟು ಚೆನ್ನಾಗಿದೆ, ಗ್ರೌಂಡ್ ಖಾಲಿ ಇರುತ್ತೆ, ಆರಾಮಾಗಿ ಓಕೆ ಬೈಕ್ ಮಾಡ್ಕೊಂಡು This ಊರಿಗೆ ಹೋಗಿ. ಸ್ವಲ್ಪ ತೆಗಿ. ಈ ಸೈಡ್ ಸ್ಲೋ ಗುಡ್. ಓಕೆ ಓಕೆ ಸರ್.
ಯು ಆರ್ ಹರ್ಟಿಂಗ್ ದ ಸಾಯಿಲ್. ಯು ಆರ್ ಹರ್ಟಿಂಗ್ ದ ಸಾಯಿಲ್. ಕೂತ್ಕೊಂಡು ಮಾಡು ಆ ಥರ ಚಂದ್ರ ಅಂಕಲ್ ಕೂತಿದ್ರು ಹಂಗೆ ಕೂತ್ಕೊಂಡು ಮಾಡಿದ್ರೆ ಬರುತ್ತೆ ಅದೇ ಸಾಂಚಿ ಅಂಗಲ್ ಲಕ್ಷಣ. ಅಯ್ಯೋ not like that. Just take here, okay? ನಾನು ಹಾಗೆ ಅನ್ಕೋತಾ ಇದ್ದೀನಿ Come on. ಫ್ಲವರ್ಸ್ ಅನ್ಕೋತಾ for you some of the soil. Let me open. Huh? Is it okay for you some of the soil? Yes. Yeah. ಅವ್ಳು ಬೆಳಿಲಿ ಬಿಡು ಅವಳಿಗೆ. Hold in two hands. Okay, Sanchi, Sanchi. hold that in two hands. And plant it here. I just found it. Oh, okay. No, ಅವಳಿಗೆ ಬಿಡು ಸಾಂಚಿಗೆ. Okay, put the soil. ಮಾಡ್ಕೊಳ್ಳಲ್ಲ ನೋಡಿ. Soil. Okay, ಅದಕ್ಕೆ ಹೋಸ್ good ತರಬೇಕಿತ್ತು ನಾವು job. ತಂದಿಲ್ಲ ಬಟ್ ಹಂಗೇನೆ ಆಗ್ತಿದೆ. ಶೀತಲಕ್ಕ ನೀನು ಒಂದು ಹಾಕ್ಬಿಡು, ಶಣ್ಣನ ನೀನು ಒಂದು ಹಾಕ್ಬಿಡು, ನೋಡೋಣ ಯಾರು ಚೆನ್ನಾಗಿ ಬೆಳ್ಕೊಂತಾರೆ. Okay, that is done. ಯಾವ್ದಲ್ಲ ಗೊತ್ತಾ? That is done. ಆಮೇಲೆ ಹಾಳಾದ್ರೇನು ಬೈಕಣಲ್ಲ ಹಾಕು. ಹಾಳಾದ್ರೇನು ಬೈಕಣಲ್ಲ ಹಾಕು. ಒಂದೇ ಇದೆಯಲ್ಲ ಅದಕ್ಕೆ ಈ ಸೆಂಟ್ರಿಗೆ ಹಾಕೋಣ ಅಂತ ಅನ್ಕೊಂಡೆ. It's okay, fine. You can put strawberry there. Even strawberry also we have only one. ಬೆಲ್ ಪೇಪರ್ ಅಂತ ಸ್ಟ್ರಾಬೆರಿ ಇದು ಹಿಂಗೆ ಇದಾಗುತ್ತೆ, Okay, boss. ಸ್ಪ್ರೆಡ್ ಆಗುತ್ತೆ ಅದು. ಇನ್ನೊಂದು ಚಂದ ಹೌದಾ? ಇದ್ದೇನೆ ಮಾಡು. ಎಲ್ಲ ರಿಸರ್ಚ್ ಮಾಡಿ ಬಂದಿರ್ತಾರ ಅವರು. ಇಟ್ಕೋ. It's okay. ಅದೆಲ್ಲ ಇದು. Okay. So, why did you do that? ಮಾಡಮ್ಮ. Okay. Strawberry. It is strawberry. Oh my god. ಸ್ಟ್ರಾಬೆರಿ ಇಲ್ಲ ಕುಡಿತು. ಸರಿ ತಗೊಂಬ ಇಲ್ಲ ಹಾಕೋಣ. Hey, Sanchi. ಟೊಮೊಟೊ I have to use it. Yes. Okay. ಹಾ ಅದೇನೆ ಬಿಸಾಕ್ಬೇಕಿತ್ತು, ನಾನು ಬಿಸಾಕವನ್ನ ಹಾಕೋಣ ಅಂತ ತಗೊಂಡ್ವಿ ಇವತ್ತು. ಮೊಳಕೆ ಹೊಡೆದಿದ್ವಲ್ಲ. ಮೊಳಕೆ ಹೊಡೆದಿತ್ತು. ಹುಷಾರು ಅದೇ ನಾವು ಮನೇಲಿ ಬಿಸಾಕ್ತೀವಲ್ಲ ಮೊಳಕೆ ಹೊಡೆದಿದ್ದೆ. ಮೊಳಕೆ ಹೊಡೆದಿದ್ದೆ ಒಂದ್ ದಿವಸದಿಂದ ಹಿಂದೆ ಬೆಳ್ಕೊಂಡ್ಲಿ ಅಂತ. ನಾನು ಹಾಕ್ತೀನಿ. ಓಕೆ ತಗೋ. I have experience. 3 years ಹಾಕ್ಬೇಕಲ್ಲ? ಸರ್ ಮುಂದೆ ಬಾ. ಅಲ್ಲ ಸಂಚಿ ಒಂದು ಕಪ್ ಒಂದು ಹಾಕಿ ಅಷ್ಟೇ. ಒಂದು ಕಪ್ಪಿನ ಸಸ್ರಮ್ಮ ಇದೆಲ್ಲ ಮಳೆಗೆ ಹೋಗ್ಬಿಡುತ್ತೆ ಆರ್ಕೊಂಡು. ಇಲ್ಲ ಇದ್ರಲ್ಲಿ ಇದು ಫುಲ್ ತುಂಬಿಸ್ಕೊಡ್ತೀನಿ ಮಣ್ಣು ಇರು. ಇರುತ್ತಲ್ಲ ಎಸ್ ಸಾಕು. ಇಲ್ಲಿಗೆ ಹಾಕೋ. ಸೀಡ್ ಇರ್ತಾವ ಅದು ನನಗೂ ಗೊತ್ತಿಲ್ಲ ಹೆಂಗ್ ಮಾಡ್ಸರು. ಬಂದ್ರೆ ಬರ್ಲಿಲ್ಲ ಅಂದ್ರೆ ಶೀತಲಕ್ಕನ ಬಾಗಿದಾರೆ. ಮಣ್ಣು ಹಾಕ್ತವ್ರೆ, ಎಷ್ಟು ಪ್ರೆಷರ್ ಹಾಕ್ತಾರೋ ಗೊತ್ತಿಲ್ಲ. ನಾನು lower. Oh, Sanchi is the lowest. I'm lower. $10 ಏನೋ ಒಂದು ಎರಡು ಕೋಟಿಗೆ ಹಾಕ್ತಾರೆ. ತುಂಬ ಇದೆ. I think Phoenix ಸಿಲಾಂಡ್ರ್ ಕಡಿಮೆನೇ ಇದೆ. ಅಲ್ಲಿ ಮೂರು ಇದೆಯಲ್ಲ? There we go, Daddy. Another bucket of mud. ಕೈ ಹಿಂಗೆ ಕೈ ಅಡ್ಡ ಇಟ್ಟು ಸ್ವಲ್ಪ ಬಿಡ ಹಿಂಗೆ ಇದು ವೈಟ್ ಕೊಡಿ. ಬೆರಳೆಲ್ಲ ಇಟ್ಕೊಂಡು ಅಲ್ವಾನಾ? ಈ ಥರ ಇಟ್ಕೊಂಡ್ರೆ ಎಲ್ಲ ಓಕೆ ಅಕ್ಕ. ಇಬ್ಬಿಬ್ರು ಸಂಚಿ ಬಿಟ್ಟಿದ್ದಾರೆ. ಅಷ್ಟೇ ಅದು ಬೇಡ ಅದು ಪೋಸ್ಟ್ ನೀವು ಬಿಟ್ಟಿದ್ದೀರಾ ಅಲ್ಲಿ ಏನಾದ್ರು ಮಾಡ್ತಾ ಇದ್ದೀರಾ ಚಂದ? ಅದೇ ನಾನು ಅದೇ ಅನ್ಕೊಂಡೆ. ಇಲ್ಲೇನೋ ಮಾಡ್ತಾ ಇರ್ಬೇಕು ನೀವು, ಅದಕ್ಕೆ ನೀವು ಬರ್ತಾ ಇಲ್ಲ. ಪ್ಲಾಂಟ್ ಮಾಡಿದೆ. ಬಾಯಿ I can do that if you want. ಅಂದ್ರೆ ವೀಕ್ಲಿ ಒಂದ್ಸರಿ ಬಂದು ವಾಟರ್ ಹಾಕ್ಬೇಕಾ ಡೈಲಿ ಬರಬೇಕು? ವೀಕ್ಲಿ ಆಗಸ್ಟಲ್ಲಿ 2-3 ಸರಿ ಬರಬೇಕು ಅಂತ ಅಂದ್ರೆ ಅವಾಗ summer ಬಿಸಿಲು ಜಾಸ್ತಿ ಇರುತ್ತಲ್ಲ. ಇನ್ನೊಂದು ಹಿಂಗೆ
ವಿಡಿಯೋ ಕೊಡಿಸ್ಲಾ ನಿಮ್ಗೆ ಅಲ್ಲೇನು ಹಾಕಿಲ್ಲ ಪ್ರಿಯಾ. ಅಲ್ಲ ಫ್ಯೂಚರ್ಗೆ ಇವಾಗಿಂದ ಅವ್ರು ಎಷ್ಟು ಮಾಡ್ತಾ ಇರ್ತಾರೆ. ನೀರು ಅದ ಮಾಡಿ ಇರ್ತಾ ಇದಾರೆ ಮಣ್ಣು. ಸಾಕು ಅನ್ಸುತ್ತೆ, ತುಂಬಾನು ಹಾಕ್ಬಾರ್ದು. ಆ ಕಡೆ ಹಾಕು. ಅಲ್ಲಿ ಹಾ ಅದು ಸಾಕು ಪ್ರಿಯಾ, ನೋಡಪ್ಪ. ನಾಳೆ ನಾಡ್ದು ಅಲ್ಲ. ಮಳೆ ಇದೆ. ಹಾಕ್ಬಿಡು. ಅಲ್ಲ ಪಕ್ಕದವ್ರದ್ದು ನೋಡಿ ನಾನು ವಾಟ್ ಅದಕ್ಕೆ ಮಾಡ್ತಾ ಆಗ್ತಾ ಇದ್ದೀನಿ. ಯಾವ್ದಾದ್ರೇನು ಅಲ್ವಾ ಅಂದ್ರೆ ಓಕೆ ಬಿಡು. ಲೆಟ್ಸ್ ಅದು ಬಿದೋಗಿದೆ ಗೊತ್ತಿಲ್ವಾ? ಇದಕ್ಕೆ ಏನಾದ್ರೂ ಆಗ್ಬೇಕು. ಇವತ್ತಿನ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಈ ವಿಡಿಯೋನ ನೀವೆಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಹಾಗೆ ನೀವು ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ಸ್ ಇದ್ದೀರೋ ನನ್ನ ಹಳೆ ವಿಡಿಯೋಸ್ ನೋಡೋದನ್ನ ಮರಿಬೇಡಿ. ಲವ್ ಯು ಗೈಸ್. ಬಾಯ್.